ಓಂ ಶಾಂತಿ. ಧನ್ಯ ಧನ್ಯವಾಯಿತು ಬಾಬಾ, ಧನ್ಯವಾಯಿತು. ಈ ಜೀವನ ತಾವು ಸಿಕ್ಕಿರುವ ಕಾರಣ ನಮ್ಮ ಜೀವನವನ್ನು ವಜ್ರ ಸಮಾನವನ್ನಾಗಿ ಮಾಡಿದ್ದೀರಾ. ಎಲ್ಲಿ ನಮ್ಮ ಜೀವನ ತನ್ನ ಕಲ್ಯಾಣದ ಸೀಮಿತವಾಗಿತ್ತು. ವಸುದೈವ ಕುಟುಂಬ, ನನ್ನ ಆತ್ಮ ಸಹೋದರ ಇದರ ಜ್ಞಾನವನ್ನು ತಿಳಿಸುತ್ತಾ ಸರ್ವ ಮನುಷ್ಯ ಜಾತಿಗೋಸ್ಕರ ಪ್ರೇಮದ ಭಾವನೆಯನ್ನು ತಾವು ನನ್ನ ಒಳಗಡೆ ಜಾಗೃತವನ್ನಾಗಿ ಮಾಡಿದ್ದೀರಿ. ತಾವು ನನಗೆ ವಿಜಯದ ತಿಲಕವನ್ನು ಇಟ್ಟಿದ್ದೀರಾ. ಯಾವುದರ ಫಲಸ್ವರೂಪ ಸಫಲತೆ ಸದೈವ ನೆರಳಿನ ತರಹ ನನ್ನ ಜೊತೆಯಲ್ಲಿರುತ್ತದೆ. ಈ ಅಮೂಲ್ಯವಾದ ಜೀವನವನ್ನು ನೀಡುವುದಕ್ಕೆ ತಮಗೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು.
ಈಗ ಆತ್ಮಚಿಂತನೆಯನ್ನು ಮಾಡೋಣ. ಅನುಭೂತಿಯನ್ನು ಮಾಡೋಣ. ನಾನು ಆತ್ಮ, ತನ್ನ ಅನಾದಿ ಸ್ವರೂಪದಲ್ಲಿ ಪರಮಧಾಮದಲ್ಲಿ ಕುಳಿತಿದ್ದೇನೆ. ನೋಡಿ ತನ್ನ ಸ್ವರೂಪವನ್ನು. ಜ್ಯೋತಿರ್ಬಿಂದು, ಹೊಳೆಯುತ್ತಿರುವ ನಕ್ಷತ್ರದ ಸ್ವರೂಪದಲ್ಲಿ ನಾನು ಆತ್ಮ, ಸರ್ವಶಕ್ತಿವಂತ ಶಿವಬಾಬಾರವರ ಸನ್ಮುಖದಲ್ಲಿ ವಿರಾಜಮಾನನಾಗಿದ್ದೇನೆ. ದಿನರಾತ್ರಿ ಸುಖ ದುಃಖದ ಚಕ್ರದಿಂದ ಮುಕ್ತ ಕುಳಿತಿದ್ದೇನೆ. ತನ್ನ ಪರಮಧಾಮ ಮನೆಯಲ್ಲಿ ಶಾಂತಿ ಅವಸ್ಥೆಯಲ್ಲಿ ಸಂಪೂರ್ಣ ಸ್ಥಿರ, ಅಚಲ ಅಡೋಲ, ಏಕರಸ ಸ್ಥಿತಿಯಲ್ಲಿ ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ, ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರ ಛಾಯೆಯಲ್ಲಿ ಅಂತರಾಳದ ವಿಶ್ರಾಮದಲ್ಲಿದ್ದೇನೆ. ಸರ್ವಶಕ್ತಿವಂತ ಬಾಬಾ ತನ್ನ ಸರ್ವಶಕ್ತಿಗಳಿಂದ ನಾನು ಆತ್ಮನನ್ನು ಚಾರ್ಜ್ ಮಾಡುತ್ತಿದ್ದಾರೆ. ನಾನು ಆತ್ಮ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಪುನಃ ನಾನಾತ್ಮ ತಲುಪುತ್ತೇನೆ ಈ ಸೃಷ್ಟಿರೂಪಿ ನಾಟಕದಲ್ಲಿ. ಜನ್ಮ ಜನ್ಮಾಂತರದಿಂದ ಸುತ್ತಾಡುತ್ತಾ ತಲುಪಿದ್ದೇನೆ ತನ್ನ ಅಂತಿಮ 84ನೆಯ ಜನ್ಮದಲ್ಲಿ. ಎಲ್ಲಿ ಸ್ವಯಂ ಭಗವಂತ ನನಗೋಸ್ಕರ
ಧರತಿಯಲ್ಲಿ ಅವತರಿತರಾಗಿದ್ದಾರೆ. ಹಾಗೂ ನನಗೆ ನನ್ನನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಅನುಭೂತಿಯನ್ನು ಮಾಡಿ ಸ್ವಯಂ ಅನ್ನು ಮಸ್ತಕದ ಮಧ್ಯದಲ್ಲಿ ಒಂದು ಹೊಳೆಯುವ ವಜ್ರದ ಸಮಾನ ನಾನು ಆತ್ಮ ಶುದ್ಧನಾಗಿದ್ದೇನೆ, ಪವಿತ್ರನಾಗಿದ್ದೇನೆ, ನಾನು ಆತ್ಮನಿಂದ ಹೊರಹೊಮ್ಮುತ್ತಿರುವ ಪವಿತ್ರವಾದ ಕಿರಣಗಳು ನನ್ನ ಸರ್ವ ಕರ್ಮೇಂದ್ರಿಯವನ್ನು ಪಾವನವನ್ನಾಗಿ ಮಾಡುತ್ತಿದೆ. ನಾನು ಆತ್ಮ ಮಾಲೀಕನಾಗಿದ್ದೇನೆ. ನಾನು ಆತ್ಮನಿಂದ ಹೊರಹೊಮ್ಮುತ್ತಿರುವ ಈ ಪವಿತ್ರವಾದ ಕಿರಣಗಳು ನನ್ನ ಸರ್ವ ಸೂಕ್ಷ್ಮ ಕರ್ಮಚಾರಿಗಳನ್ನು ಪಾವನವನ್ನಾಗಿ ಮಾಡುತ್ತಾ ಹೋಗುತ್ತಿದೆ. ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ಸಹ ಪವಿತ್ರವಾಗುತ್ತಿದೆ. ವ್ಯರ್ಥದ ಲೀಕೇಜ್ ಈಗ ಸಮಾಪ್ತಿಯಾಗಿದೆ. ಕಣ್ಣುಗಳಿಂದನೂ ಸಹ ಪವಿತ್ರವಾದಂಥ ವೈಬ್ರೇಷನ್ ಹೊರಹೊಮ್ಮುತ್ತಿದೆ. ನನ್ನ ಕಣ್ಣುಗಳಿಂದ ಈ ಪವಿತ್ರವಾದ ಪ್ರಕಾಶ ಸಂಸಾರದ ಎಲ್ಲ ಆತ್ಮಗಳನ್ನು ಪಾವನ ಮಾಡುತ್ತಿದೆ. ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದೆ. ನಾನು ಆತ್ಮ ಪ್ರೇಮದ ಸ್ವರೂಪನಾಗಿದ್ದೇನೆ. ನನ್ನ ಹೃದಯದಲ್ಲಿ ಸರ್ವ ಮನುಷ್ಯರಿಗೋಸ್ಕರ ಶುದ್ಧ ಪ್ರೇಮದ ಭಾವನೆ ಇದೆ. ನನ್ನ ಅಂತರ ಮನಸ್ಸು ಶುಭ ಭಾವನೆ, ಶುಭ ಭಾವನೆಯಿಂದ ಸಂಪನ್ನವಾಗಿದೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರ
ಕಲ್ಯಾಣವಾಗಲಿ. ಎಲ್ಲರೂ ಸ್ವಸ್ಥರಾಗುತ್ತಿದ್ದಾರೆ. ಇದು ನನ್ನ ಶುಭ ಭಾವನೆಯಾಗಿದೆ. ಸ್ವಯಂ ಭಗವಂತ ಯಾರ ಪ್ರೇಮದಲ್ಲಿ ನಾನು ಆ ಒಂದು ಪ್ರೇಮ ಸ್ವರೂಪ ಆತ್ಮನಾಗಿದ್ದೇನೆ.
ಪರಮಾತ್ಮನ ಚಿಂತನೆ. ಪರಮಧಾಮದಲ್ಲಿ ಜ್ಯೋತಿರ್ಬಿಂದು ಬಾಬಾರವರನ್ನ ನೋಡೋಣ. ಜ್ಞಾನದ ಸಾಗರ. ಪವಿತ್ರತೆಯ ಸಾಗರ. ಜ್ಯೋತಿರ್ಬಿಂದು ಬಾಬಾ, ನನ್ನ ಬಾಬಾ. ಬಾಬಾ ತಾವೇ ಸತ್ಚಿತ್ ಆನಂದ ಸ್ವರೂಪರಾಗಿದ್ದೀರಾ. ತಮಗೋಸ್ಕರನೇ ಗಾಯನವಿದೆ. ಈಶ್ವರ ಸತ್ಯವಾಗಿದ್ದಾರೆ. ತಾವೇ ಈ ಒಂದು ಮನುಷ್ಯ ಆತ್ಮರನ್ನು ಈ ಸಂಸಾರದ ಸಾಗರದಲ್ಲಿ ಅಲೆದಾಡುತ್ತಿದ್ದೆವು, ನಿಮ್ಮನ್ನ ಹುಡುಕುತ್ತಿದ್ದೆವು, ಗಾಯನ ಮಾಡುತ್ತಿದ್ದೆವು. ತಾವು ಸತ್ಯವಾದ ಜ್ಞಾನವನ್ನು ನೀಡುತ್ತಾ ನಮ್ಮ ಉದ್ಧಾರವನ್ನು ಮಾಡುತ್ತಾ ನಮಗೆ ದಿವ್ಯ ಬುದ್ಧಿಯ ವರದಾನವನ್ನು ನೀಡುತ್ತೀರಾ. ನೋಡುತ್ತಾ ಹೋಗಿ ಬಾಬಾರವರ ಹೊಳೆಯುವ ಸ್ವರೂಪವನ್ನು, ಪ್ರಕಾಶ ಸ್ವರೂಪವನ್ನು. ನನ್ನ ಬಾಬಾ ಜನನ ಮರಣದಿಂದನೂ ಭಿನ್ನರಾಗಿದ್ದಾರೆ, ಅಕಾಲ ಮೂರತರಾಗಿದ್ದಾರೆ. ನಾನು ಆತ್ಮನನ್ನೂ ಸಹ ಕಾಲನಿಂದ ಮುಕ್ತರನ್ನಾಗಿ ಮಾಡಿ ಅಮರಭವದ ವರದಾನವನ್ನು ನೀಡುತ್ತಿದ್ದಾರೆ. ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಪ್ರೀತಿಯ ಬಾಬಾ, ತಾವು ದುಃಖ ಸುಖದಿಂದ ಭಿನ್ನರಾಗಿದ್ದೀರಾ, ದುಃಖಹರ್ತ ಸುಖಕರ್ತರಾಗಿದ್ದೀರಾ. ಕಲಿಯುಗವೆಂಬ ರಾತ್ರಿಯಲ್ಲಿ ಯಾವಾಗ ದುಃಖದಿಂದ, ಸಮಸ್ಯೆಗಳಿಂದ, ಭಯದಿಂದ ಪೀಡಿತ ಸಂಸಾರದ ಆತ್ಮಗಳು ತಮ್ಮನ್ನ ಕರೆಯುವುದಕ್ಕೆ ಪ್ರಾರಂಭ ಮಾಡುತ್ತಾರೆ, ಆಗ ತಾವು ಸ್ವಯಂ ಈ ಒಂದು ಧರತಿಯಲ್ಲಿ ಅವತರಿತರಾಗುತ್ತೀರಾ. ಕೇವಲ ಮನುಷ್ಯ ಆತ್ಮರನ್ನಲ್ಲ, ದುರ್ಗತಿಯಿಂದ ಸದ್ಗತಿಯೆಡೆಗೆ ಕರೆದುಕೊಂಡು ಹೋಗುತ್ತೀರಾ.
ಆದರೆ ಘೋರವಾದ ಕಲಿಯುಗವನ್ನು ಸತ್ಯಯುಗಿ ದೈವಿ ಪ್ರಪಂಚವನ್ನಾಗಿ ಪರಿವರ್ತನೆ ಮಾಡುತ್ತೀರಾ. ತಾವು ಮಹಾನ್ ಆಗಿದ್ದೀರಾ ಬಾಬಾ. ತಾವು ದಯಾಹೃದಯಿ, ದಯೆಯ ಕರುಣೆಯ ಸಾಗರರಾಗಿದ್ದೀರಾ. ನನ್ನ ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನ ರತ್ನಗಳಿಂದ ನನ್ನ ಆತ್ಮಗಳ ಜೋಳಿಗೆಯನ್ನು ತುಂಬಿಸುತ್ತಾರೆ. ಜ್ಞಾನದ ಅತಾಹ ಅಕೂಟ ಖಜಾನೆಯನ್ನು ನಮಗೆ ಕೊಡುತ್ತಾರೆ. ಯಾವುದರಿಂದ ಎಲ್ಲ ಮನುಷ್ಯ ಆತ್ಮಗಳ ಗತಿ ಸದ್ಗತಿಯಾಗುತ್ತದೆ. ಬಾಬಾ ತಾವೇ ಸತ್ಯವಾದ ಸದ್ಗತಿದಾತರಾಗಿದ್ದೀರಾ. ನಮ್ಮ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಮಧುರ ಬಾಬಾ ತಾವೇ ಕಲ್ಲು ಬುದ್ಧಿ ಆತ್ಮಗಳನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತೀರಾ. ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರನ್ನು ದೇವಿ ದೇವತೆಯನ್ನಾಗಿ ಮಾಡುತ್ತೀರಾ. ನೋಡುತ್ತಾ ಹೋಗಿ ತಮ್ಮ ಶಕ್ತಿ ಸರ್ವಶಕ್ತಿವಾನ್ ಬಾಬಾರವರ ಎಡೆ ಹಾಗೂ ಅನುಭೂತಿಯನ್ನು ಮಾಡೋಣ. ಮಧುರವಾದಂಥ ಬಾಬಾರವರ ಛತ್ರಛಾಯೆಯ ಅನುಭವ ಮಾಡೋಣ. ಸುಖದ ಸಾಗರ, ಆನಂದದ ಸಾಗರ ಬಾಬಾರವರ ಕಿರಣಗಳು ನನ್ನ ಆತ್ಮನಲ್ಲಿ ಸಮಾವೇಶವಾಗುತ್ತಿದೆ. ಹಾಗೂ ನಾನಾತ್ಮ ಅತೀಂದ್ರಿಯದ ಸುಖದಲ್ಲಿ ತೂಗುತ್ತಿದ್ದೇನೆ. करुणा के सागर ज्ञान दाता, तेरी पल पल याद हमें आए। करुणा के सागर ज्ञान दाता, तेरी पल पल याद हमें आए। अनुभव में ऐसा लगता है सागर के तले में ಈ ಪೂರ್ಣ ಕಲ್ಪದಲ್ಲಿ ನಾವು 84 ಜನ್ಮದ ಪಾತ್ರವನ್ನ ಮಾಡಿದ್ದೇವೆ. ಅನೇಕ ಆತ್ಮಗಳ ಜೊತೆಯಲ್ಲಿ ಸಂಬಂಧವನ್ನ ಜೋಡಿಸಿದೆವು. ಕೆಲವರು ತಂದೆ ತಾಯಿಯಾಗಿ ಪಾಲನೆ ಮಾಡಿದರು. ಇನ್ನು ಕೆಲವರು ಸಹೋದರ ಸಹೋದರಿಯರ ಸ್ನೇಹವನ್ನ ನೀಡಿದರು.
ಇನ್ನು ಕೆಲವರು ಗೆಳೆಯನಾಗಿ ಸಮಯ ಪ್ರತಿ ಸಮಯ ಸಹಯೋಗವನ್ನ ನೀಡಿದರು. ನನಗೆ ಗೊತ್ತಿಲ್ಲದೆ ಅನೇಕ ಆತ್ಮಗಳ ನಮ್ಮ ಮೇಲೆ ದಯೆ ಇದೆ. ಇಂದು ನಾವು ಎಲ್ಲ ಆತ್ಮಗಳ ಧನ್ಯವಾದವನ್ನ ತಿಳಿಸೋಣ. ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಐದು 5000 ವರ್ಷದ ಈ ಆತ್ಮಿಕ ಯಾತ್ರೆಯಲ್ಲಿ ಅವರು ಜೊತೆ ನೀಡಿದ್ದಾರೆ. ನಮಗೆ ಸಹಯೋಗವನ್ನ ನೀಡುತ್ತಾರೆ. ಎಲ್ಲದಕ್ಕಿಂತ ಮೊದಲು ಧನ್ಯವಾದಗಳು ಈ ಒಂದು ಡ್ರಾಮಾದು. ಯಾರು ನನ್ನಾತ್ಮನನ್ನು ಇಂತಹ ಶ್ರೇಷ್ಠ ಪಾತ್ರವನ್ನ ನೀಡಿದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಿಗೆ ಸಿಗುತ್ತದೆ. ನಾನು ಆತ್ಮನಿಗೋಸ್ಕರ ಎಷ್ಟು ನಶೆ ಹಾಗೂ ಖುಷಿಯ ಮಾತಾಗಿದೆ. ಸತ್ಯಯುಗದಿಂದ ಹಿಡಿದು ಈ ಸಂಗಮದ ಹೊರಗೆ ಭಿನ್ನ ಭಿನ್ನ 84 ಜನ್ಮಗಳನ್ನ ಪಡೆಯುವಂತ ಚಾನ್ಸ್ ಏನು ಸಿಕ್ತು. ಡ್ರಾಮಾದ ಕಡೆಯಿಂದ ನನಗೆ ಒಂದು ಸುಂದರವಾದ ಬಹುಮಾನವಾಗಿದೆ. ಈ ಬಹುಮಾನಕ್ಕೋಸ್ಕರ ಪುನಃ ಈ ಒಂದು ಡ್ರಾಮಾಗೆ ಹೃದಯದಿಂದ ಧನ್ಯವಾದಗಳು. ಜೊತೆಯಲ್ಲಿ ಪ್ರೀತಿಯ ಶಿವಬಾಬಾರವರಿಗೂ ಕೂಡ ಧನ್ಯವಾದಗಳು. ಪ್ರತಿ ಕ್ಷಣ ನಾವು ಆತ್ಮಗಳು ಯಾವಾಗ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಸುಸ್ತಾಗುತ್ತೇವೆ, ಈ ಕಲಿಯುಗ ರೂಪಿ ದುಃಖಧಾಮದಲ್ಲಿ ಬಂದು ವಿಷಯ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಆಗ ನಮ್ಮ ಕೂಗನ್ನು ಕೇಳಿ ಡ್ರಾಮಾದ ಅನುಸಾರ ಪ್ರೀತಿಯ ಶಿವಬಾಬಾ ನಮ್ಮನ್ನು ಈ ದುಃಖದಿಂದ ತೆಗೆಯುವುದಕ್ಕೆ ಬರುತ್ತಾರೆ. ತನ್ನ ಪರಮಧಾಮ ಮನೆಯನ್ನು ಬಿಟ್ಟು ನನಗೋಸ್ಕರ ಈ ಸಾಕಾರಿ ಸೃಷ್ಟಿಯಲ್ಲಿ ಬರುತ್ತಾರೆ. ನಾನು ಆತ್ಮನಿಗೋಸ್ಕರ ಎಷ್ಟು ಗರ್ವದ ಮಾತಾಗಿದೆ. ಸ್ವಯಂ ನಿರಾಕಾರ ಸರ್ವಶಕ್ತಿವಂತ ಶಿವಪಿತ ನನಗೋಸ್ಕರ ರೂಪವನ್ನು ಪರಿವರ್ತನೆಯನ್ನ ಮಾಡಿಕೊಂಡು ಈ ಧರೆಯಲ್ಲಿ ಬಂದಿದ್ದಾರೆ.
ಏ ಆತ್ಮಗಳೇ, ಇದಕ್ಕಿಂತ ಖುಷಿಯಾದ ಮಾತು ಇನ್ಯಾವುದಿದೆ? ಸ್ವಯಂ ಪವಿತ್ರ ಶಿವಬಾಬಾ ತಮ್ಮನ್ನ ದತ್ತು ಮಾಡಿಕೊಂಡಿದ್ದಾರೆ. ತನ್ನವರನ್ನಾಗಿ ಮಾಡಿಕೊಂಡು ತನ್ನ ಎಲ್ಲ ಅವಿನಾಶಿಯಾದ ಖಜಾನೆಯನ್ನು ನನಗೆ ಅರ್ಪಣೆ ಮಾಡಿದ್ದಾರೆ. ತನ್ನ ಸಮಾನ ಪವಿತ್ರರನ್ನಾಗಿ ಮಾಡಿ ನನಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಆಸ್ತಿಯನ್ನು ನೀಡುತ್ತಿದ್ದಾರೆ. ವಾ ನನ್ನ ಬಾಬಾ, ವಾ ವಾ. ತಮಗೆ ಹೃದಯದಿಂದ ಧನ್ಯವಾದಗಳು, ಬಾರಂಬಾರ್ ಧನ್ಯವಾದಗಳು. करूं मैं बखाना, शुक्राना तेरा, शुक्राना शुक्राना तेरा, शुक्राना तेरी रहमतों का कैसे करूं मैं बखाना, शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना। बुलाने का शुक्राना, दर पे बिठाने का शुक्राना, तेरे दर का है शुक्राना, मेरे झुके सर का है शुक्राना, हंसना सिखाने का शुक्राना, राह दिखाने का शुक्राना, अपना बनाने का शुक्राना, जीना सिखाने का शुक्राना, हाथ पकड़ कर मंजिल पर, हाथ पकड़ कर मंजिल पर पहुंचाने का शुक्राना, शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना। का शुक्राना, बात इस खास का शुक्राना, बिगड़ी बनाने का शुक्राना, काबिल बनाने का शुक्राना, मुझे अपनाने का शुक्राना, कृपा बरसाने का शुक्राना, गले से लगाने का शुक्राना, पार लगाने का शुक्राना, चरण तिहारी जन्नत है, चरण तिहारी जन्नत है, उस जन्नत का शुक्राना, शुक्राना तेरा, शुक्राना शुक्राना तेरा, शुक्राना तेरी रहमतों का कैसे करूं मैं बखाना, शुक्राना तेरा, शुक्राना शुक्राना तेरा, शुक्राना शुक्राना।
अब शुक्रिया प्यारे ब्रह्मा बाबा आपका। ಬ್ರಹ್ಮ ತಂದೆಗೆ ಧನ್ಯವಾದಗಳು. ಸಾಕಾರ ಮಾಧ್ಯಮವಾಗಿ ತಮ್ಮ ಹೆಜ್ಜೆಯಂತೆ ನಡೆಯುತ್ತಾ ನಾವು ಆತ್ಮಗಳು ತಮ್ಮ ಸಂಪೂರ್ಣತೆಯ ಗುರಿಯೆಡೆಗೆ ತಲುಪುತ್ತಿದ್ದೇವೆ. ನಮ್ಮ ಲಕ್ಷ್ಯವನ್ನು ಇಷ್ಟು ಸಹಜ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಮಧುರವಾದ ಬಾಬಾ, ತಾವು ಕೇವಲ ನನ್ನ ಆತ್ಮಗಳದ್ದೇ ಅಲ್ಲ, ಇಡೀ ಮಾನವ ಜಾತಿಯ ಕಲ್ಯಾಣವನ್ನ ಮಾಡಿದ್ದೀರಾ. ತನು ಮನ ಧನ ಈಶ್ವರಿಯ ಸೇವೆಯಲ್ಲಿ ಸ್ವಾಹ ಮಾಡಿದ್ದೀರಿ. ಇಂತಹ ಮಹಾನ್ ತ್ಯಾಗಕ್ಕೋಸ್ಕರ ಪೂರ್ಣ ಸಂಸಾರ ಸದಾ ಸದಾ ಕಾಲಕ್ಕೋಸ್ಕರ ಋಣಿಯಾಗಿದ್ದೇವೆ. ತಮ್ಮ ಪ್ರತಿ ಕರ್ಮದಿಂದ ಶಿಕ್ಷಣವನ್ನ ನೀಡುವಂತಹ ನಮ್ಮ ಪ್ರಾಣಪ್ರಿಯ ಬ್ರಹ್ಮ ಬಾಬಾರವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈಗ ಧನ್ಯವಾದಗಳು ಈ ಒಂದು ಕಲ್ಯಾಣಕಾರಿ ಸಂಗಮ ಯುಗಕ್ಕೆ. ಇಂತಹ ಶುಭ ಪವಿತ್ರವಾದ ಯುಗ ಪೂರ್ಣ ಕಲ್ಪದಲ್ಲಿ ಕೇವಲ ಮಾತ್ರ ಇದೇ ಆಗಿದೆ. ನಾವು ಆತ್ಮಗಳ ಮಿಲನ ತನ್ನ ಪಿತ ಪರಮಾತ್ಮನ ಜೊತೆಯಲ್ಲಿ ಆಗುತ್ತದೆ. ಆ ಸಾಕಾರದಲ್ಲಿ ಇಂತಹ ಯುಗ, ಇಂತಹ ಸಮಯ ಯಾವುದು ಒಂದೊಂದು ಸೆಕೆಂಡ್ ಅಮೂಲ್ಯವಾಗಿ ಮಾಡುತ್ತದೆ. ನಮ್ಮ 5000 ವರ್ಷದ ಪಾತ್ರವು ಶ್ರೇಷ್ಠವಾಗಿದೆ. ಈ ಸಂಗಮ ಯುಗಕ್ಕೂ ನಾವೆಲ್ಲ ಆತ್ಮಗಳು ಬಹಳ ಬಹಳ ಧನ್ಯವಾದವನ್ನ ತಿಳಿಸೋಣ. ಈ ಒಂದು ಯಜ್ಞಕ್ಕೂ ಆದಿಯಿಂದ ಹಿಡಿದು ಇದುವರೆಗೂ ಇಷ್ಟು ಶ್ರೇಷ್ಠ ರೀತಿಯಲ್ಲಿ ನಡೆಸುವಂತಹ ಯಜ್ಞದ ಕಾರೋಬಾರ್, ಇಷ್ಟು ವೃತ್ತಿಯನ್ನು ಮಾಡುವಂತಹ ಆಧಾರ ಎಲ್ಲ ದಾದಿಯರಿಗೆ ಹಾಗೂ ವರಿಷ್ಠ ಅಣ್ಣಂದಿರಿಗೆ ಧನ್ಯವಾದಗಳು. ಯಾರು ಈಶ್ವರಿಯ ನಿಯಮಗಳು ಧಾರಣೆಯನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿ ಸದಾ ಪ್ರತಿ ಹೆಜ್ಜೆ ಶ್ರೀಮತದಂತೆ ನಡೆದು ಪೂರ್ಣ ಬ್ರಾಹ್ಮಣ ಪರಿವಾರಕ್ಕೆ ಈ ಒಂದು ನಿಯಮದ ಅನುಸಾರ ನಡೆಯುವುದನ್ನು ಕಲಿಸಿದರು.
ಇಷ್ಟು ದೊಡ್ಡ ಪರಿವಾರವನ್ನು ಒಂದು ಸೂತ್ರದಲ್ಲಿ ಬಂಧಿಸಿ ಇಟ್ಟಿದ್ದರು. ಈ ರೀತಿ ನಿಮಿತ್ತ ಎಲ್ಲ ದಾದಿಯರು ವರಿಷ್ಠರಿಗೆ ಹೃದಯದಿಂದ ಧನ್ಯವಾದಗಳು. ಜೊತೆಯಲ್ಲಿ ನಮ್ಮ ನಿಮಿತ್ತ ಅಕ್ಕಂದಿರಿಗೆ ಧನ್ಯವಾದಗಳು. ಯಾರು ಈಶ್ವರಿಯ ಜ್ಞಾನವನ್ನಂತೂ ತಿಳಿಸಿದರು. ತಮ್ಮ ನಿಸ್ವಾರ್ಥ ಸಮಯದ ಶಕ್ತಿಯಿಂದ ನಮಗೆ ಈ ಜ್ಞಾನ ಮಾರ್ಗದಲ್ಲಿ ನಡೆಸಿದ್ದಾರೆ. ನಮಗೋಸ್ಕರ ಈ ಒಂದು ದಾರಿ ಇಷ್ಟು ಸಹಜವನ್ನಾಗಿ ಮಾಡಿತು. ಇದರ ಜೊತೆಯಲ್ಲಿ ಪೂರ್ಣ ಬ್ರಾಹ್ಮಣ ಪರಿವಾರಕ್ಕೂ ಸಹ ಧನ್ಯವಾದಗಳು. ಸ್ವಲ್ಪ ವಿಚಾರ ಮಾಡೋಣ. ನಾವು ಎಷ್ಟು ಸೌಭಾಗ್ಯಶಾಲಿಗಳಾಗಿದ್ದೇವೆ.
ಯಾರಿಗೆ ಇಂತಹ ಅಲೌಕಿಕ ಪರಿವಾರ ಸಿಕ್ಕಿದೆ, ಇಷ್ಟು ದೊಡ್ಡ ಪರಿವಾರ ಇಡೀ ಸಂಸಾರದಲ್ಲಿ ಯಾರದೂ ಸಹ ಇರುವುದಿಲ್ಲ. ಈ ಪರಿವಾರದ ಶಕ್ತಿಯಿಂದಲೇ ನಾನು ಆತ್ಮ ಸಹಜ ಮಾಯಾಜೀತಾಗಿದ್ದೇನೆ. ಈಗ ಧನ್ಯವಾದಗಳು ಈ ಒಂದು ಕಲಿಯುಗಿ ದುಃಖದ ಪ್ರಪಂಚಕ್ಕೆ. ಈ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಂದು ಜೀವಾತ್ಮಗಳಿಗೆ, ಬಲೆ ಯಾರದೇ ಆತ್ಮಗಳಿಂದ ದುಃಖ ಸಿಕ್ಕಿರಬಹುದು, ಅವರಿಗೂ ಸಹ ಧನ್ಯವಾದಗಳು. ಹೇಳುತ್ತಾರಲ್ಲವೇ, ದುಃಖದ ಸಮಯದಲ್ಲೇ ಭಗವಂತನ ನೆನಪು ಜಾಸ್ತಿ ಬರುತ್ತದೆ. ಆ ಕಾರಣ ಬಲಿಹಾರಿ ಈ ದುಃಖಗಳಿಗೆ. ಯಾರ ಕಾರಣ? ನಾನು ಭಗವಂತನನ್ನ ಪಡೆದುಕೊಂಡೆ. ಎಷ್ಟು ಜಾಸ್ತಿ ಕಷ್ಟ ಬರುತ್ತದೆ ಅಷ್ಟೇ ನಾನು ಬಾಬಾರವರ ಸಮೀಪದಲ್ಲಿ ಬಂದೆ. ಆ ಕಾರಣ ಇದಕ್ಕೂ ಸಹ ಧನ್ಯವಾದಗಳು. ಒಂದು ವೇಳೆ ಈ ಪ್ರಪಂಚದ ಸಂಬಂಧದಲ್ಲಿ ದುಃಖ ಇರುವುದಿಲ್ಲವೆಂದರೆ ನಾವು ಇಷ್ಟು ಸಹಜವಾಗಿ ಆಗುವುದಿಲ್ಲ. ಈ ಸಂಸಾರದಿಂದ ಎಂದೂ ವೈರಾಗ್ಯ ಅನ್ನುವುದು ಬರುವುದಿಲ್ಲ. ಈ ರೀತಿ ಬೇಹದ್ದಿನ ವೈರಾಗ್ಯವನ್ನ ನೀಡುವಂಥವರು ಈ ಹಳೆಯ ಪ್ರಪಂಚಕ್ಕೂ ಸಹ ಧನ್ಯವಾದಗಳು. ಈ ಶರೀರಕ್ಕೂ ಸಹ ಧನ್ಯವಾದಗಳು. ಈ ಶರೀರದಲ್ಲಿ ಇರುತ್ತಾ ನಾನು ಆತ್ಮ, ನಾನು 63 ಜನ್ಮದ ಲೆಕ್ಕಾಚಾರವನ್ನ ಚುಕ್ತ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಈ ಒಂದು ಜನ್ಮದ ಶ್ರೇಷ್ಠ ಭಾಗ್ಯವನ್ನ ಮಾಡಿಕೊಳ್ಳುತ್ತಿದ್ದೇನೆ. ಮನುಷ್ಯ ಶರೀರ ಬಹಳ ದುರ್ಲಭವಾಗಿದೆ. ಈ ಒಂದು ಗಾಯನ ಈ ಒಂದು ಜನ್ಮದ ಈ ಶರೀರದ್ದೇ ಆಗಿದೆ. ಬಲೆ ಈ ಶರೀರದಲ್ಲಿ ರೋಗವಿದೆ, ದುಃಖವಿದೆ. ಆದರೂ ಸಹ ನಾನು ಆತ್ಮನಿಗೋಸ್ಕರ ಇದು ಬಹಳ ಅಮೂಲ್ಯವಾಗಿದೆ. ಇಂತಹ ಅದೃಷ್ಟ ಶರೀರ ಪೂರ್ಣ ಕಲ್ಪದಲ್ಲಿ ಯಾವುದೇ ಜನ್ಮದಲ್ಲಿ ಎಂದೂ ಸಹ ಸಿಗುವುದಿಲ್ಲ.
ಈಗ ಪ್ರಕೃತಿಯ 5 ತತ್ವಗಳಿಗೂ ಕೂಡ ಧನ್ಯವಾದಗಳು. ಈ 5000 ವರ್ಷದ ಪೂರ್ಣ ಆಟದಲ್ಲಿ ಈ ಪ್ರಕೃತಿಯೇ ನಮಗೆ ಎಲ್ಲದಕ್ಕಿಂತ ಜಾಸ್ತಿ ಸಹಯೋಗವನ್ನು ನೀಡಿದೆ. ಪ್ರತಿಯೊಂದು ಜನ್ಮದಲ್ಲಿ ಒಂದು ಹೊಸ ಶರೀರವನ್ನು ನೀಡುತ್ತಾ ತನ್ನ 5 ತತ್ವಗಳ ಮುಖಾಂತರ ಈ ಒಂದು ಶರೀರದ ಪಾಲನೆಯನ್ನ ಮಾಡಿದ್ದಾರೆ. ಈ ರೀತಿ ಸದಾ ಸಹಯೋಗಿ ಪ್ರಕೃತಿಗೆ ಬಾರಂಬಾರ ಹೃದಯದಿಂದ ಧನ್ಯವಾದಗಳು. करे सम्मान करे भरपूर करे सत्कार। 5 तत्व से सजा हुआ है ये अपना संसार। प्यार करे सम्मान करे भरपूर करे सत्कार। जल थल तेज पवन गगन ये जल थल तेज पवन गगन ये मिला है जो उपहार। प्यार करे सम्मान करे भरपूर करे सत्कार। प्यार करे सम्मान करे भरपूर करे देती पालना हमको सदा जो वो है धरती माँ। देह बनी है इस मिट्टी से जिसमें है आत्मा। देती पालना हमको सदा जो वो है धरती माँ। देह बनी है इस मिट्टी से जिसमें है आत्मा। ज्योति बिंदु है रूप हमारा शांति है संस्कार। ज्योति बिंदु है रूप हमारा शांति है संस्कार। प्यार करे सम्मान करे भरपूर करे सत्कार। प्यार करे सम्मान करे भरपूर करे सत्कार। बहती नदियाँ कहती हमसे बढ़ता चल तू बढ़ता चल। बहती नदियाँ कहती हमसे बढ़ता चल तू बढ़ता चल। बहती पवन सा नील गगन में उड़ता चल तू उड़ता चल। महकी पवन सा नील गगन में उड़ता चल तू उड़ता चल। निर्मल शीतल जल सावन कर बनना तारणहार। प्यार करे सम्मान करे भरपूर करे सत्कार। प्यार करे सम्मान करे भरपूर करे सत्कार।
ಜೊತೆಯಲ್ಲಿ ಈ ವಿಜ್ಞಾನದ ಸಾಧನೆಗಳಿಗೂ ಧನ್ಯವಾದವನ್ನು ತಿಳಿಸೋಣ. ಏಕೆಂದರೆ ಈಶ್ವರಿಯ ಸೇವೆಯನ್ನು ಮಾಡುವುದು ಬಹಳ ಸಹಜವಾಯಿತು. ಜನದವರೆಗೆ ಬಾಬಾರವರ ಸಂದೇಶವನ್ನು ತಲುಪಿಸುವುದಕ್ಕೆ ಈ ಸಾಧನೆಗಳಿಗೂ ಪೂರ್ಣ ಬ್ರಾಹ್ಮಣ ಪರಿವಾರದ ಕಡೆಯಿಂದ ಬೇಹದ್ದಿನ ಧನ್ಯವಾದಗಳು. ಈಗ ಕೊನೆಯಲ್ಲಿ ನಾವು ಯಾವ ಆತ್ಮಗಳಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ, ಅವರು ವಿಶೇಷವಾಗಿ ನಾವು ಪಾರಲೌಕಿಕ ಅಲೌಕಿಕ ತಂದೆಗೆ ಧನ್ಯವಾದವನ್ನು ತಿಳಿಸಿದೆವು. ಜೊತೆಯಲ್ಲಿ ಲೌಕಿಕ ತಂದೆಗೂ ಸಹ ಧನ್ಯವಾದಗಳನ್ನು ತಿಳಿಸೋಣ. ಈ ಪೂರ್ಣ ಕಲ್ಪದ ಒಳಗಡೆ 84 ಜನ್ಮದಲ್ಲಿ ನಮಗೆ 84 ಸಾಕಾರ ತಂದೆ ತಾಯಿ ಸಿಕ್ಕಿದರು. ಯಾವ ಆತ್ಮಗಳು ಲೌಕಿಕ ಮಾತ್ಪಿತರಾಗುವಂಥ ಪಾತ್ರದ ಅಭಿನಯ ಮಾಡಿದರು, ಪಾಲನೆ ಕೊಟ್ಟರು, ಇಂದು ಆ ಎಲ್ಲ ಆತ್ಮಗಳಿಗೂ ಸಹ ಬಹಳ ಧನ್ಯವಾದಗಳು. ಈಗ ನಾವು ಸಂಸಾರದ ಎಲ್ಲ ಆತ್ಮಗಳಿಗೂ ನಾವು ಕ್ಷಮೆಯನ್ನು ಕೇಳೋಣ. 84 ಜನ್ಮದ ಚಕ್ರದಲ್ಲಿ ನಮ್ಮ ಕಾರಣ ಯಾರಿಗಾದರೂ ಕಷ್ಟ ಸಿಕ್ಕಿದರೆ, ದುಃಖ ತಲುಪಿದ್ದರೆ ಅರವತ್ಮೂರು ಜನ್ಮದಲ್ಲಿ ವಿಕಾರಗಳ ಅಧೀನರಾಗಿ ನಾವು ಆತ್ಮಗಳ ಜೊತೆಯಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ವಿಕರ್ಮ ಅವಶ್ಯಕವಾಗಿ ಆಗಿದೆ. ಬನ್ನಿ, ಇಂದು ಬಾಬಾರವರನ್ನು ಸಾಕ್ಷಿಯನ್ನಾಗಿ ಮಾಡಿಕೊಂಡು ಆ ಎಲ್ಲ ಆತ್ಮಗಳ ಜೊತೆಯಲ್ಲಿ ಕ್ಷಮೆಯನ್ನು ತೆಗೆದುಕೊಳ್ಳೋಣ. ಯಾರಿಗೆ ನಮ್ಮ ಮನಸ್ಸು, ವಚನ, ಕರ್ಮ, ಸಂಬಂಧ, ಸಂಪರ್ಕದ ಮುಖಾಂತರ ಎಂದು ಯಾವುದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ಈಗ ಮನಸ್ಸಿನಲ್ಲಿ ಇಂತಹ ಚಿತ್ರವನ್ನು ಮಾಡಿಕೊಳ್ಳೋಣ. ಹೇಗೆ ಈ ಒಂದು ಸಾಕಾರ ಸೃಷ್ಟಿ ಪೂರ್ಣ ಗ್ಲೋಬ್ ನಮ್ಮ ಸನ್ಮುಖದಲ್ಲಿದೆ. ಎಲ್ಲ ಪಾತ್ರಧಾರಿ ಆತ್ಮಗಳಿಗೆ ನಾವು ನೋಡುತ್ತಿದ್ದೇವೆ. ಈಗ ಪಶ್ಚಾತ್ತಾಪದ ರೂಪದಲ್ಲಿ ತನ್ನ 2 ಕೈಗಳನ್ನು ಜೋಡಿಸಿಕೊಂಡು ಎಲ್ಲರ ಹತ್ತಿರ ಕ್ಷಮೆಯನ್ನು ಕೇಳೋಣ. ಕ್ಷಮೆ, ಕ್ಷಮೆ, ಕ್ಷಮೆ. ಇಂದು ನಾವು ಮಧುರವಾದಂತಹ ಶುಭಾಬಾರವರ ಜೊತೆಯಲ್ಲಿ
ಕ್ಷಮೆಯನ್ನು ಕೇಳೋಣ. ಭಕ್ತಿ ಮಾರ್ಗದಲ್ಲಿ ಅಜ್ಞಾನದ ವಶ ಉಲ್ಟಾ ಸುಲ್ಟಾ ಮಹಿಮೆಯನ್ನು ಮಾಡಿ ತಂದೆಗೆ ನಿಂದನೆ ಮಾಡಿದೆವು. ಅವರನ್ನು ಸರ್ವವ್ಯಾಪಿ ಎಂದು ಹೇಳಿದೆವು. ಆ ಎಲ್ಲ ತಪ್ಪುಗಳಿಗೂ ಸಹ ಮಧುರವಾದಂಥ ಬಾಬಾ ನಮ್ಮನ್ನು ಕ್ಷಮಿಸಿಬಿಡಿ. ನಾವು ಆತ್ಮಗಳು, ತಮ್ಮ ಮಕ್ಕಳು, ಕ್ಷಮಾಯಾರ್ಥಿಯಾಗಿದ್ದೇವೆ. ದಯೆಯ ಸಾಗರ ದಯಾ ಹೃದಯಿ ಬಾಬಾರವರು ನಮ್ಮನ್ನು ಕ್ಷಮಿಸಿದ್ದಾರೆ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. ಈಗ ಪ್ರಕೃತಿಯ 5 ತತ್ವಗಳಿಗೂ ಸಹ ನಾವು ಕ್ಷಮೆಯನ್ನ ಕೇಳೋಣ. ಸದಾ ಕಾಲಕ್ಕೆ ನಮಗೆ ಸಹಯೋಗಿ ಆಗಿರುವಂತಹ ಈ 5 ತತ್ವಗಳಿಗೂ ಸಹ ನಾವು ಅಜ್ಞಾನದ ವಶ ದುಃಖಿಯನ್ನಾಗಿ ಮಾಡಿದ್ದೇವೆ. ಬನ್ನಿ, ಮನಸ್ಸಿನಿಂದ ಪ್ರಕೃತಿಯಿಂದನೂ ಸಹ ಕ್ಷಮಾ ಯಾಚನೆಯನ್ನ ಮಾಡೋಣ. ಕ್ಷಮೆ ಕ್ಷಮೆ ಕ್ಷಮೆ. सबको क्षमा, सबसे क्षमा, सबकी यही हो भावना. सबको क्षमा, सबसे क्षमा, सबकी यही हो भावना. क्यों बैर पाले किसी से भी हम, जीवन का आनंद है बैर बिना. सबको क्षमा, सबसे क्षमा, सबकी यही हो भावना. सबको क्षमा, सबसे क्षमा, सबकी यही हो भावना. सबको क्षमा, सबसे क्षमा, सबकी यही हो भावना. ಇಂದು ಈ ಒಂದು ಸಂಕಲ್ಪವನ್ನ ಮಾಡೋಣ. ಈ ಪ್ರಕೃತಿಗೆ
ನಾವು ತಂದೆಯ ನೆನಪಿನಿಂದ ಶುದ್ಧವಾದಂತಹ ಪ್ರಕಂಪನಗಳನ್ನು ಗಳಿಸೋಣ. ಬಾಬಾರವರ ಶಕ್ತಿಶಾಲಿಯಾದಂಥ ಕಿರಣ ಒಂದೊಂದು ಪ್ರಕೃತಿಯ ತತ್ವಗಳಿಗೆ ಬರುತ್ತಿದೆ. ಈ 5 ತತ್ವಗಳು ಪವಿತ್ರವಾಗಿದೆ, ಸುಖದಾಯಿಯಾಗಿದೆ, ಸತೋ ಪ್ರಧಾನವಾಗಿದೆ,